ಬರೀ 1 ಲಕ್ಷ ಐಟಮ್ ಇದೆ ತಗೊಂಡು ಬಿಡಪ್ಪ. ನಾನು ಕೊಡೋದೇ 5. ಏನು 5 ಲಕ್ಷನಾ? ಇಲ್ಲ 5,000. ಯಾಕೋ? ಹಲೋ ಡಾಕ್ಟರ್, ಇವಾಗ ನೀವೊಂದು ಟೆಸ್ಟ್ ಗಳನ್ನ ಪ್ರಿಸ್ಕ್ರೈಬ್ ಮಾಡ್ತೀರಾ. ಓಕೆ, ನೀವೊಂದು ಲ್ಯಾಬ್ ಅನ್ನ ರೆಕಮೆಂಡ್ ಮಾಡಿರ್ತೀರಾ, ಇಂತ ಕಡೆ ಹೋಗಿ ಟೆಸ್ಟ್ ಮಾಡಿಸಿ ಅಂತ. ಜನಗಳು ಏನ್ ಮಾಡ್ತಾರೆ, ಎಲ್ಲಿ ಕಮ್ಮಿ ಇದೆಯೋ ದುಡ್ಡು ನೋಡ್ಕೊಂಡು ಹೋಗಿ ಟೆಸ್ಟ್ ಮಾಡಿಸ್ತಾರೆ. ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗೋದಿದೆಯಾ? ಸೊ ದಿಸ್ ಇಸ್ ಅ ಪ್ರಾಬ್ಲಮ್ ವಿ ಫೇಸ್ ಡೈಲಿ. ಅಂದ್ರೆ ದಿನಾಗ್ಲೂ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ಫೇಸ್ ಮಾಡುವಂತ ಪ್ರಾಬ್ಲಮ್ ಇದು. ಪ್ರಾಬಬ್ಲಿ ಜನರಲ್ ಫಿಸಿಷಿಯನ್ಸ್ ಗೆ ಇದು ಅಷ್ಟು ಅಫೆಕ್ಟ್ ಆಗದೆ ಇರಬಹುದು. ಬಟ್ ವೆನ್ ಇಟ್ ಕಮ್ಸ್ ಟು ಸ್ಪೆಷಲಿಸ್ಟ್, ಇವಾಗ ಬ್ಲಡ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗ್ಬೋದು ಅಥವಾ ಆಂಕಾಲಜಿಸ್ಟ್ ಆಗ್ಬೋದು, ನಮಗೆ ದ ಲ್ಯಾಬ್ ಇನ್ ವಿಚ್ ವಿ ಟೆಸ್ಟ್, ಅಂದ್ರೆ ನಾವು ಯಾವ ಲ್ಯಾಬ್ ಅಲ್ಲಿ ಬ್ಲಡ್ ಟೆಸ್ಟ್ ಗಳನ್ನ ಮಾಡ್ತೀವಿ ಅನ್ನೋದು ತುಂಬಾ ವ್ಯತ್ಯಾಸ ಆಗುತ್ತೆ. ಯಾಕಂದ್ರೆ ಎಷ್ಟೋ ಕಂಡೀಷನ್ಸ್ ತುಂಬಾ ಜನರಲ್ ಫಿಸಿಷಿಯನ್ಸ್ ಆಗಲಿ ರೆಗ್ಯುಲರ್ ಡಾಕ್ಟರ್ಸ್ ಗೆ ಐಡಿಯಾ ಇರೋದಿಲ್ಲ. ದೇ ಆರ್ ಹೈಲಿ ಸ್ಪೆಷಲ್ ಕಂಡೀಷನ್. ಸೊ ಆ ರೀತಿಯಾದಂತಹ ಸ್ಪೆಷಲ್ ಕಂಡೀಷನ್ಸ್ ಡಯಾಗ್ನೋಸ್ ಮಾಡ್ಲಿಕ್ಕೆ ನಂಬರ್ 1 ಸ್ಪೆಷಲ್ ಟೆಸ್ಟ್ ಬೇಕಾಗುತ್ತೆ, ವಿಚ್ ಆರ್ ನಾಟ್ ಅವೈಲೇಬಲ್ ಇನ್ ಮೋಸ್ಟ್ ರೆಗ್ಯುಲರ್ ಲ್ಯಾಬ್ಸ್. ನಂಬರ್ 2, ಈ ಸ್ಪೆಷಲ್ ಟೆಸ್ಟ್ ನ ರೆಗ್ಯುಲರ್ ಲ್ಯಾಬ್ಸ್ ಅವರು ಮಾಡ್ತೀವಿ ಅಂತ ಹೇಳಿದ್ರು ಯೂಶಲಿ ಅಲ್ಲಿ ನಡೆಯೋದಿಲ್ಲ ಆ ಟೆಸ್ಟ್. ದೇ ಆರ್ ಸೆಂಟ್ ಔಟ್ ಟು ಅನದರ್ ರೆಫರಲ್ ಲ್ಯಾಬ್. ಸೊ ಈ ರೀತಿ ಡಯಾಗ್ನೋಸಿಸ್ ಗೆ ನಾವು ಕೆಲವೊಂದು ಕ್ವೆಶ್ಚನ್ಗಳು, ಕೆಲವೊಂದು ಟೆಸ್ಟ್ಗಳು ಕೇಳಿದಾಗ ಅದನ್ನ ನಾವು ರೆಕಮೆಂಡ್ ಮಾಡೋ ಲ್ಯಾಬ್ಸ್ ರೀಸನ್ ಏನು ಅಂತ ಹೇಳಿದ್ರೆ, ನಾವು ಫಸ್ಟ್ ಆಫ್ ಆಲ್ ಆ ಲ್ಯಾಬ್ ಬಗ್ಗೆ ತಿಳ್ಕೊಂಡಿರ್ತೀವಿ. ನಾವು ಡಾಕ್ಟರ್ಸ್ ಆಗಿ ನಾವು ಕೆಲವೊಂದು ಪರೀಕ್ಷೆಗಳನ್ನ ರೆಕಮೆಂಡ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಅಲ್ಲಿದ್ದ ಪೆಥಾಲಜಿಸ್ಟ್ ಆಗಲಿ ಅಥವಾ ಅಲ್ಲಿದ್ದ ಮೆಷಿನರಿ ಬಗ್ಗೆ ಸ್ವಲ್ಪ ಐಡಿಯಾ ಇರುತ್ತೆ. NABL ಅಂತ ಹೇಳ್ತಾರೆ ಆ ಆರ್ಗನೈಸೇಷನ್. ಸೊ ಅವರು ಅಪ್ರೂವ್ ಮಾಡಿರುವಂತಹ ಹಾಸ್ಪಿಟಲ್ಸ್ ಆಯ್ತು ಅಥವಾ ಲ್ಯಾಬೊರೇಟರೀಸ್ ಆಯ್ತು ಅಂತ ಹೇಳಿದ್ರೆ ದೇ ವಿಲ್ ಬಿ ಸ್ಟ್ಯಾಂಡರ್ಡೈಸ್ಡ್. ಅಂದ್ರೆ ಮೆಷಿನ್ ಚೆನ್ನಾಗಿರುತ್ತೆ ಅಂಡ್ ಅಲ್ಲಿ ಮಾಡುವಂತಹ ಟೆಕ್ನಿಕ್, ದೇ ವಿಲ್ ಬಿ ಡೂಯಿಂಗ್ ಕ್ವಾಲಿಟಿ ಕಂಟ್ರೋಲ್. ರೆಗ್ಯುಲರ್ ಬೇಸಿಸ್ ಅಲ್ಲಿ ಕ್ವಾಲಿಟಿ ಕಂಟ್ರೋಲ್ ಚೆಕ್ ಮಾಡ್ತಾ ಇರ್ತಾರೆ. ಅಂಡ್ ಅಲ್ಲಿದ್ದು ಡಾಕ್ಟರ್ಸ್ ಗೆ ಅಥವಾ ಲ್ಯಾಬ್ ಅಲ್ಲೂ ಡಾಕ್ಟರ್ಸ್ ಇರ್ತಾರೆ, ಪೆಥಾಲಜಿಸ್ಟ್ ಗೆ ಕರೆಕ್ಟ್ ಆಗಿ ಒಂದು ಟೆಸ್ಟ್ ನ ಹೇಗೆ ಓದಬೇಕು ಅಥವಾ ಅದನ್ನ ಹೇಗೆ ಇಂಟರ್ಪ್ರಿಟ್ ಮಾಡಬೇಕು ಅಂತ ಐಡಿಯಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಕೆಲವೊಂದು ಬ್ಲೀಡಿಂಗ್ ಡಿಸಾರ್ಡರ್ಸ್ ಇದೆ ಆಯ್ತಾ. ಸೊ ಆ ಬ್ಲೀಡಿಂಗ್ ಡಿಸಾರ್ಡರ್ಸ್ ಗೆ ನಾವು ಕೆಲವೊಂದು ಹೈಲಿ ಸ್ಪೆಷಲೈಸ್ ಟೆಸ್ಟ್ ಕೇಳ್ತೀವಿ. ಅದನ್ನ ಎಲ್ಲ ರೆಗ್ಯುಲರ್ ಲ್ಯಾಬ್ಸ್ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಆದ್ರೂ ಕೆಲವೊಂದು ಪೇಷಂಟ್ಸ್ ಏನ್ ಮಾಡ್ತಾರೆ, ಅವರಿಗೆ ಯಾವ್ದು ಮನೆ ಹತ್ರ ಇದೆಯೋ ಲ್ಯಾಬ್ ಅಥವಾ ಯಾವ್ದು ಕಡಿಮೆ ಅನ್ಸುತ್ತೋ ಕಾಸ್ಟ್, ಅಲ್ಲಿಗೆ ಹೋಗಿ ಸ್ಯಾಂಪಲ್ ಕೊಡ್ತಾರೆ. ಆ ಲ್ಯಾಬ್ನವ್ರು ಏನ್ ಮಾಡ್ತಾರೆ, ಒಂದೇ ದೇ ವಿಲ್ ರನ್ ಇಟ್ ಓವರ್ ದೇರ್ ಆರ್ ದೇ ವಿಲ್ ಸೆಂಡ್ ಇಟ್ ಟು ಅನದರ್ ಸ್ಮಾಲರ್ ಲ್ಯಾಬ್ ವೇರ್ ದ ಕರೆಕ್ಟ್ ಟೆಕ್ನಿಕ್ ಇಸ್ ನಾಟ್ ಫಾಲೋಡ್ ಅಂಡ್ ಕರೆಕ್ಟ್ ಮೆಷಿನರಿ ಅವೈಲೇಬಲ್ ಇಲ್ಲದೆ ಇರ್ಬೋದು. ಸೊ ಹಾಗಾಗಿ ರಿಸಲ್ಟ್ ತಪ್ಪು ಬರ್ಬೋದು. ನಾವು ಆಸ್ ಡಾಕ್ಟರ್ಸ್ ವಿ ಓನ್ಲಿ ಸಿ ದ ರಿಸಲ್ಟ್ ಅಂಡ್ ಟ್ರೀಟ್. ಪೇಷಂಟ್ ಸಿಂಪ್ಟಮ್ಸ್ ನೋಡ್ತೀವಿ, ಎಕ್ಸಾಮಿನ್ ಮಾಡ್ತೀವಿ, ರಿಸಲ್ಟ್ಸ್ ನೋಡ್ಬಿಟ್ಟು ಟ್ರೀಟ್ ಮಾಡ್ತೀವಿ. ಬಟ್ ಆ ರಿಸಲ್ಟ್ಸ್ ತಪ್ಪಿತ್ತು ಅಂತ ಹೇಳಿದ್ರೆ ಅದರಿಂದ ನಮ್ಮ ಟ್ರೀಟ್ಮೆಂಟ್ ಎಷ್ಟೋ ಸತಿ ಸರಿಯಾಗಿ ಇರೋದಿಲ್ಲ. ಸೊ ಟ್ರೀಟ್ಮೆಂಟ್ ವರ್ಕ್ ಆಗೋದಿಲ್ಲ. ಅಂದ್ರೆ ನಮ್ಮ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಇಸ್ ಬೇಸ್ಡ್ ಅಪಾನ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ಆ ಫ್ಯಾಕ್ಟರ್ಸ್ ಅಥವಾ ಆ ಆಸ್ಪೆಕ್ಟ್ಸ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಕೆಲಸ ಮಾಡದೇ ಇರ್ಬೋದು. ಇದನ್ನೆಲ್ಲ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ನಾವು ಹೇಳೋದು, ಈ ಟೆಸ್ಟ್ ಅನ್ನ ಲ್ಯಾಬ್ ಇಂದ ಮಾಡಿಸಿದ್ರೆ ನಮಗೆ ಕರೆಕ್ಟ್ ರಿಸಲ್ಟ್ ಸಿಗುತ್ತೆ ಅಂತ ನಾವು ರೆಕಮೆಂಡ್ ಮಾಡೋದು.